ಅಮ್ಮ ಅಮ್ಮ ಬಾ ಅಮ್ಮ ವಸಿ. ವಾ ಬಂದೆ ಬಂದೆ ರೀ. ನೋಡಿ ಕಟ್ಕೊಂಡವಳು ಕೊನೆ ಗಂಟ ಅನ್ನಂಗೆ ನಾನೇನಿಯ ಮೊದಲನೇ ಅನ್ರಲ್ವ ನಿಮಗೆ. ಕೊನೆ ಗಂಟನೂ ಇರಬೇಕು ರೀ ನೀವು ನನ್ನ ಜೊತೆ ನೀನಿಯ. ನೀವು ಅವಳೇನು ಸಂದಕಾಗಳು ಅಂತ ಅನ್ಕೋಬೇಡಿ, ಅವಳಿಗಿನ್ನ ಸಂದಕಾಗೋದು ನನಗೆ ಗೊತ್ತು. ಏನು ಅವಳೆಲ್ಲ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡು ಏನೋ ಮಾಡ್ಕೊಂತಾನೆ ಸಂದಕಾಗಿರೋದು. ನಾನು ಆಯ್ತೀನಿ ರೀ. ಅದು ಹೆಂಗೆ ಸಂದಕಾಗೋದು ಅಂತ ಹೊಸಿ ನಂಗೂ ಹೇಳ್ರಿ. ನಾನು ಇನ್ನೂ ಸಂದಕಾಯ್ತೀನಿ. ನೋಡು ಸುಮ್ಮನೆ ನಾನು ತಲೆ ತಿನ್ಬೇಡ. ಏನು ಅಮ್ಮಂಗೆ 5 ಲಕ್ಷ ರೂಪಾಯಿ ಸಾಲ ಮಾಡಿದ್ರಲ್ಲ ಅದನ್ನ ಫಸ್ಟ್ ತೀರಿಸ್ರಿ. ಆಮೇಕಿಂದ ನೀವು 20-30 ಲಕ್ಷ ಕೊಟ್ಬಿಟ್ಟು ಸರ್ಜರಿ ಮಾಡಿಸಿವ್ರಂತೆ. ಸುಮ್ಕೆ ನನಗೆ ತಲೆ ತಿನ್ಬೇಡ ಕಣಮ್ಮಿ. ನಿಮ್ಮ ಮನೆ 3 ದಿನ ಇರಬೇಕು ಅಂತ ಹೇಳಿರೋದಕ್ಕೆ ನಾನು 3 ದಿನ ಇರ್ತೀನಿ ಅಷ್ಟೇ. ಅಷ್ಟು ಬಿಟ್ರೆ ನಾನಂತೂ ಏನು ಮಾಡೋದಿಲ್ಲ. ಅಮ್ಮ ನನ್ನ ಗಂಡ ಹೆಂಗೋ ಇನ್ನು 3 ದಿನ ಇಲ್ಲೇನೇ ಇರ್ತಾನೆ. ನೋಡ್ದ ನಾನು ಹೇಳಿಲ್ವ ಕೊನೆಗೂ ಕರ್ಕೊಂಬಿಟ್ಟು ಬಂದೆ ಅಂತ ಹೇಳ್ಬಿಟ್ಟು ಬಂದ ಕಣಮ್ಮ ಮನೆಗೆ. ಹೆಂಗೋ ಇನ್ನು ಮುಂದೆ ನಾ ಸಂದಕ್ಕೆ ಬಾಳ್ಮೆ ಮಾಡೋದು ಕಲ್ತ್ಕೊಂಡು ಹೇಳಿ ಅಂದ್ರೆ ಆಗಿದ್ದೆಲ್ಲ ಆಗೋಗ್ಬಿಟ್ಟೈತೆ. ಇನ್ನೇನು ಅದನ್ನೇನೇ ಗೆಪ್ತಿ ಇಟ್ಕೊಂಡು ಕುಂತ್ಕೊಳಕಾಯ್ತದ? ಆಗದೆಲ್ಲ ಆಗೋದು ಆಗಿರೋದನ್ನೆಲ್ಲ ನೆನೆಸ್ಕೊಂಡು ಕುಂತ್ಕೊಳಕಾಯ್ತದ ಹೇಳಿ. ಮುಟ್ಬಿಡಿ ಹಳೆದೆಲ್ಲನೂ ನನ್ನ ಮಗಳ ಜೊತೆ ಇನ್ಮೇಲೆ ಸಂದಕ್ಕಿರೋದು ಕಲ್ತ್ಕೊಳ್ಳಿ. ನೋಡಿಯತ್ತೆ, ನೀವು ನ್ಯಾಯವಾಗಿದ್ದು ನೀವು ನ್ಯಾಯ ನೀತಿಯಾಗಿ ನಡ್ಕೊಂಡು ಹೋದ್ರೆ ನಾನು ಸುಮ್ಕಿರ್ತೀನಿ. ಅದು ಬಿಟ್ಬಿಟ್ಟು ನೀವು ಇಲ್ದಿರ ಮಾತುಗಳೆಲ್ಲ ಮಾತಾಡ್ಕೊಂಡು ಕುಂತ್ಕೊಂಡ್ರೆ ನನ್ನ ಕೈಲಿರಕ್ಕಾಗಕ್ಕಿಲ್ಲ ಕಣತೆ. ನೀವು ಎಲ್ಲರ ಥರ ನ್ಯಾಯ ನೀತಿ ಅಂತ ಹೇಳ್ಬಿಟ್ಟಿರಿ. ಮಾಡೋದೆಲ್ಲ ಕೊಂತಿ ಕೆಲಸ ಮಾಡ್ಬಿಟ್ಟು ಆಮೇಲೆ ನಾನು ಸೇರಿ ತಗ್ಲಾಕಿಸ್ತೀರಾ. ಪೊಲೀಸ್ ಸ್ಟೇಷನ್ನಾಗೆ ನಾನು ಏನು ಒಡವೆ ಕದಿಯೋಕ್ಕೆ ಬಂದಿರಲಿಲ್ಲ. ಆದ್ರೂ ನೀವು ಒಡವೆ ನಾ ಇವನು ಕದಿಯಕ್ಕೆ ಸಪೋರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಜೈಲ್ಗೆ ಹಾಕ್ಸಿದ್ರಲ್ಲ, ಅವತ್ತೇ ನಿಮ್ಮ ಮೇಲೆ ಬೇಜಾರು ಬಂದ್ಬಿಡ್ತು ಕಣತೆ. ನನಗಂತೂ ಇಂಥವ್ರ ಜೊತೆ ಇದನ್ನೆಲ್ಲ ನಾನು ಬುದ್ಧಿ ಬೇಡವಾ ಹಂಗೆ ಹಿಂಗೆ ಅಂತ ಅನ್ಕೊಬಿಟ್ಟು ನನಗೂ ತಲೆ ಕೆಟ್ಟು ಕ್ಯಾರಾಡ್ಬಿಡ್ತು. ನನಗಂತೂ ನೆಮ್ಮದಿ ಇಲ್ದಿದ್ದಂಗೆ ಆಗೋಗ್ಬಿಡ್ತು ನನಗಂತೂ. ನೋಡಿ ನಾನು ಹೇಳೋದನ್ನ ಕೇಳಿ. ಬೇಕಾದ್ರೆ ನಿಮ್ಮ ಮಗಳ ಜೊತೆ ಇರ್ತೀನಿ ಗಂಡನ ಥರ. ಆದರೆ ಎಲ್ಲ ಬದಲಾಗ್ಬೇಕು ಅಷ್ಟೇ ನೀವು, ಸರಿನಾ? ಆಯ್ತು ಬನ್ನಿ ಒಳಗಡೆ ಕುಂತ್ಕೊಂಡು ಮಾತಾಡೋಣ. ಅಮ್ಮ ನನ್ನ ಸೌತಿನ ನೀನು ನೋಡ್ಲಿಲ್ವೇನಮ್ಮ? ಅವಳು ಎಷ್ಟು ಸಂದಕಗಳು ಗೊತ್ತೇನಮ್ಮ. ಬೆಳಗ್ಗೆ ಸೂಪರಾಗಿ ಆಗೋಳೆ ಕಣಮ್ಮ ಅವಳಂತೂ. ಇವಾಗ ಅದೇನೋ ಮಕ್ಕಕ್ಕೇನೋ ಮಾಡಿಸ್ಕೊಂಬಿಟ್ಟು ಬಂದವಳಂತೆ. ಅಮ್ಮ ಪ್ಲೀಸ್ ಅಮ್ಮ, ಅದೇನು ಮಾಡಿಸ್ಕೊಂಬಿಟ್ಟು ಬಂದವಳು ಹೇಳ್ಬಿಟ್ಟು ನನಗೂ ಹೊಸಿ ಮಾಡ್ಸಮ್ಮ. ಇವ್ರಿಗೆಲ್ಲನೂ ಗೊತ್ತು, ಇವರೇನೇ ಕರ್ಕೊಂಡೋಗಿದ್ದಂತೆ. ಅಮ್ಮ ನನಗೂ ಅದೇನೋ ಮಾಡ್ಸಮ್ಮ. ಅದು ಹೆಂಗಮ್ಮ ಇರೋ ಊಟ ಹೋಗ್ಬಿಟ್ಟು ಸಂದಕ್ಕಿರೋ ಊಟ ಬಂದ್ಬಿಡ್ತದೆ. ನೀನು ಸುಮ್ಮನಿರು. ಎಂಥದ್ದು ಇಲ್ಲ. ನೀನೇನು ಸಂದಕಾಯ್ತಾಳೆ? ಇಲ್ಲ ಹೇಳಿಯತ್ತೆ, ಪ್ಲಾಸ್ಟಿಕ್ ಸರ್ಜರಿನ ಮಾಡಿಸ್ಕೊಂಬಿಟ್ಟು ಬಂದವಳೆ. ದುಡ್ಡಿತ್ತಲ್ವ ಅದಕ್ಕೆ ಸಂದಕ್ಕೆ ಆಗೋಳೆ ಕಣತ್ತೆ. ಅಷ್ಟೇನೆ. ಈಗ ಅದನ್ನೆಲ್ಲ ಮಾಡಿಸ್ಕೊಂಡು ಕುಂತ್ಕೊಳಕಾಯ್ತದ? ನಿಮ್ಮ ಮಗಳು ಕುಣ್ದಂಗೆಲ್ಲ ಕುಣ್ಕೊಂಡು ಮಾಡ್ಸೋಕ್ಕಾಯ್ತದ? ಅವಳ ಅಪ್ಪನ ಹತ್ರ ಏನೋ ಕಾಸಿತ್ತು ದುಡ್ಡಿತ್ತು ಎಲ್ಲನೂ ಮಾಡ್ಸವ್ರೆ. ಇನ್ನು ನಿಮ್ಮ ಕೈಲಿ ಮಾಡ್ಸೋಕ್ಕಾಯ್ತದ? ಅದೆಲ್ಲ ಆಗ್ದಿರೋ ಕೆಲಸ ಸುಮ್ಮನಿರಿ. ಅಮ್ಮ ನಾನು ಪ್ಲಾಸ್ಟಿಕ್ ಸರ್ಜರಿಯ ಮಾಡಿಸ್ಕೊಂಡ್ಲೇಬೇಕು ಕಣಮ್ಮ. ಅವಳು ಮಾತ್ರ ಸೂಪರಾಗಿ ಸಂದ ಕಾಣ್ತಾವಳೆ. ಆದರೆ ನಾನು ಏನು ಸಂದ ಕಾಣಿಸ್ತಿಲ್ಲ. ಒಳ್ಳೆ ಬಿಗ್ನಾಸಿ ಥರ ಕಾಣಿಸ್ತಾ ಇದ್ದೀನಿ. ಅವಳು ಮುಂದೆ ನಿಂತ್ಕೊಂಡ್ರೆ ಅವಳೆ ನನಗಿನ್ನ ಬೆಳಗವಳೆ ಸೂಪರಾಗಿ ಅವಳೆ ಕಣಮ್ಮ. ನಾನೇ ನೋಡಮ್ಮ ಹೆಂಗಿದ್ದೀನಿ, ಹಲಾಲ್ ಟೊಪ್ಪಿ ಥರ ಇದ್ದೀನಿ ಕಣಮ್ಮ. ನಾನೇನಿಯ ಬ್ಯಾಡ ಕಣಮ್ಮ, ಇದೆಲ್ಲನೂ ಸಂದ ಕಾಣಂಗೆ ಮಾಡಮ್ಮ. ಅಡಿ ಅಂದ್ರೆ ಅವಳನ್ನ ಮಾತ್ರ ಸಂದ ಕಣಂಗ್ ಮಾಡಿದ್ರೆ ನನ್ನ ಮಗಳನ್ನ ಹೊಸಿ ಸಂದ ಕಣಂಗ್ ಮಾಡ್ರೆ ನಿಮ್ಗೆ ಏನಾರ ಗಂಟು ಹೋಯ್ತದ ನಿಮಗೆ? ಹೊಸಿ ನನ್ನ ಮಗಳನ್ನ ಸಂದ ಕಣಂಗ್ ಮಾಡಿ. ಅಲ್ಲಿ ನೋಡಿ ಹೆಂಗೆ ಅಳುತ್ತಾವಳು ನನ್ನ ಮಗಳು ಅಂತ ಹೇಳ್ಬಿಟ್ಟು. ಅಲ್ಲ ಅವಳನ್ನ ಮಾತ್ರ ಕರ್ಕೊಂಡೋಗ್ಬಿಟ್ಟು ಹೀರೋಯಿನ್ ಥರ ಮಾಡ್ಕೊಂಬಿಟ್ಟು ಬರೋದಾ? ದುಡ್ಡಾಯ್ತು ಅದಾಯ್ತು ಇದಾಯ್ತು ನಿಮ್ಗೂ ಸೇರಿದ್ದೆ ತಾನೇ. ಹೆಂಗನ ಮಾಡ್ಬಿಟ್ಟು ಹೊಸಿ ನನ್ನ ಮಗಳನ್ನ ಸಂದ ಕಣಂಗ್ ಮಾಡಿ. ನೋಡಿಯತ್ತೆ, ನಿಮ್ದು ಇದೇ ಬುದ್ಧಿ ನನಗೆ ನಂಗೆ ಇಷ್ಟ ಆಗಕ್ಕಿಲ್ಲ. ಬರೀ ಕಂಡರ್ ನೋಡ್ಬಿಟ್ಟು ಹಂಗೆ ಮಾಡು ಹಿಂಗೆ ಮಾಡು ಇದೇ ನನಗೆ ಆಗೋಯ್ತು ನಿಮ್ಮ ಕತೆ. ನಾನು ಅದಕ್ಕೆ ನಿಮ್ಮ ಮನೆಗೆ ಬರೋಕ್ಕಿಲ್ಲ ಅಂತ ಹೇಳೋದು. ನೋಡತ್ತೆ, ನಾನು ಏನಂತ ಹೇಳಿರೋದು, ನಾನು ದುಡಿತೀನೋ ಮಾಡ್ತೀನೋ ಬಿಡ್ತೀನೋ ಅದೆಲ್ಲ ನನಗೆ ಗೊತ್ತಿಲ್ಲ. ಬರೀ ನಮ್ಮ ಮನೆಗೆ ಬರಬೇಕು ಅಂತ ಹೇಳಿದ್ರೆ ನಾನು ಮನೆಗೆ ಬಂದು ಇತ್ತಿನ 3 ದಿನ ಅಷ್ಟೇ. ನೀವೇ ಬೇಸಾಕಿ, ನೀವೇ ತಂದಾಕಿ, ನೀವೇ ಮಾಡಬೇಕು. ನಾನು ಅವತ್ತಿಂದನೂ ಏನು ಕೆಲಸ ಮಾಡೋಕ್ಕಿಲ್ಲ, ಎಂಥದೂ ಇಲ್ಲ. ನಿಮ್ಗೂ ಗೊತ್ತು ನಾನು ಏನು ಕೆಲಸ ಮಾಡೋದೂ ಇಲ್ಲ. ಅಯ್ಯೋ ಏನು 50 ಲಕ್ಷ ರೂಪಾಯಿ ತಂದ್ಬಿಟ್ಟು ನಿಮ್ಮ ಮಗಳು ಸರ್ಜರಿ ಮಾಡ್ಸೋಕ್ಕಾಯ್ತದ? ಅವರಪ್ಪ ಕೋಟ್ಯಾಧೀಶ್ವರ. ಹೆಂಗೋ ತಂದ್ಬಿಟ್ಟು ಮಾಡಿಸ್ತಾನೆ, ಹಂಗಂತ ನಾನು ಮಾಡ್ಸೋಕ್ಕಾಯ್ತದ? ನಿಮ್ದು ಇದೇ ಕಂತ್ರಿ ಬುದ್ಧಿ ನನಗೆ ಇಷ್ಟ ಆಗಕ್ಕಿಲ್ಲ ಅಂತ ಹೇಳೋದು. ನೀವೇನಾರ ಮಾಡ್ಕೊಳ್ಳಿಯತ್ತೆ, ನನಗಂತೂ ಒಸಿನೂ ಇಷ್ಟ ಇಲ್ಲ. ನೀವು ಮಾಡೋ ಕೆಲಸಗಳಾಗಲಿ ನಿಮ್ಮ ಬುದ್ಧಿಗಳಾಗಲಿ ಇಂಥ ಕಂತ್ರಿ ಕೆಲಸಗಳಾಗಲಿ ನಂಗೆ ಇಷ್ಟ ಇಲ್ಲ. ಅಲ್ಲ 5 ಲಕ್ಷ ರೂಪಾಯಿ ಸಾಲ ಐತಲ್ಲಿ. ಯಾವಾಗ ಬಂದ್ಬಿಟ್ಟು ಕ್ಯಾಕರ್ಸ್ ಮಕ್ಕ ಊದ್ಬಿಟ್ಟು ಮೆಟ್ನಾಗ ಹೊಡ್ಬಿಟ್ಟು ನಿಮ್ಮನ್ನು ಕರ್ಕೊಂಡು ಹೋಯ್ತಾನೋ ನಾಕಾಣೆ ಅಂತದ್ರಾಗೆ ನೀವು ಮಗಳು ಸರ್ಜರಿ ಮಾಡಿಸು ಅಂತ ಹೇಳ್ಬಿಟ್ಟು ತಿಕ್ಲು ಥರ ಯೋಚನೆ ಮಾಡ್ತಿರಲ್ಲ. ನಿಮ್ಮಂತರ ಈ ಪ್ರಪಂಚದಾಗ ನಾನು ಎಲ್ಲೂ ನೋಡಿಲ್ಲ. ಯಪ್ಪ ನೋಡಿ, ನೀವು ಕುಂತ್ಕೊಂಡು ಮಾತಾಡ್ಕೊಳ್ಳಿ. ನಂಗೆ ಹೊಸಿ ಈಚೆ ಕಡೆ ಕೆಲಸ ಐತೆ. ಊಟಕ್ಕೆ ಇಲ್ಲಿಗೆ ನೀ ಬರ್ತೀನಿ, ಸಂದಕ್ಕೆ ಅಡುಗೆ ಮಾಡಾಕಿ. ನೋಡ್ದೇನೆ ಮನೆಯಳಿ ಈ ಬಿಗ್ನಾಸಿ ಗಂಡನ ಅವಶ್ಯಕತೆ ಇತ್ತೇನೆ ನಿಂಗೆ? ನೋಡ್ದ ಇವನ 10 ಪೈಸದ ಕೆಲಸ ಮಾಡಕ್ಕಿಲ್ಲ, ಹೆಂಗ್ ಒಯ್ಯಾರ ಮಾಡ್ಕೊಂಡು ಬರ್ತಾನೆ ಹೊಂಟೈತಾನೆ. ಇವನು ಕೂಳ್ ಬೇಸಕ್ಕೆ ಅಂತ ಹೇಳ್ಬಿಟ್ಟು ನಿನ್ ಗಂಡ ಅಂತ ಹೇಳ್ಬಿಟ್ಟು ಇವ್ನ ಮನೆ ಮಾಡಿಕತಿ. ಇವನ್ನ ಏನಕ್ಕೆ ಬೇಕಿತ್ತು? ಯಾರನ್ನ ಕಟ್ಕೊಂಡಿದ್ರೆ ಆಯ್ತಿರಲ್ವ? ಇವನಿಂದ 10 ಪೈಸದ ಏನಾರ ಲಾಭ ಆಯ್ತಾ ನಿಂಗೆ? ಮದುವೆ ಮಾಡ್ಕೊಂಡಿದ್ದೀನಲ್ಲಮ್ಮ, ಏನು ಮಾಡೋಕ್ಕಾಯ್ತದೆ ಕಣಮ್ಮ, ಅಡ್ಜಸ್ಟ್ ಮಾಡ್ಕೋಬೇಕು. ನನ್ನ ಗಂಡ ನಂಗೆ ಏನು ಕೊಡ್ಸಕ್ಕಿಲ್ಲ. ನೀನೇ ನಮ್ಮ ಎಲ್ಲ ನನ್ನ ಜೀವನವ ಹಾಳು ಮಾಡಿದ್ದು ನೀನೇ ತಾನೇ. ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇನ್ನೊಂದು ಮದುವೆ ಮಾಡ್ಬಿಟ್ಟು ನನ್ನ ಗಂಡಂಗೆ ನನ್ನ ಮ್ಯಾಲೆ ಎಷ್ಟು ಪಿರುತಿ ಇತ್ತು ನನ್ನ ಗಂಡಂಗೆ. ಈಗ ಒಂದು ಚೂರು ಪಿರುತಿ ಇಲ್ದಿದಂಗೆ ಮಾಡಿರೋದು ನೀನೇನಿಯ. ಹೆಂಗೋ ಇಷ್ಟಪಡ್ತಾ ಇದ್ದ ನನ್ನ ಗಂಡ, ಮೊದಲು ನನ್ನ ಬೋಲ್ ಇಷ್ಟಪಡ್ತಾ ಇದ್ದ. ಎಲ್ಲ ಹಾಳು ಮಾಡಿದ್ದು ನೀನೇನಿಯ. ನಾನು ಹೆಂಗೋ ಸಂದಕ್ಕಿದ್ದೆ ನಾನು ಮೊದಲು. ನಿನ್ನಿಂದ ನೀನಿಯ ಎಲ್ಲ ಹಾಳಾಗೋಗಿದ್ದು ಕಣಮ್ಮ. ನಾನು ಚೆನ್ನಾಗಿರೋಳನ್ನ ಹಾಳು ಮಾಡಿದ್ದು ನೀನೇನಿಯ. ಈಗ ನಂಗೆ ಅದೆಲ್ಲ ಗೊತ್ತಿಲ್ಲ. ಏನಾರ ಒಂದು ವ್ಯವಸ್ಥೆಯ ಮಾಡು. ನೋಡ್ದ ಇವನು ನನ್ನ ಬಗ್ಗೆ ತಲೆನೇನಿಯ ಕೆಡ್ಸ್ಕೊಳಕ್ಕಿದ್ಲ. ಇದ್ರೆ ಇರು, ಹೋದ್ರೆ ಹೋಗು ಅಂತ ಹೇಳ್ಬಿಟ್ಟು ಪಟ್ಟ ಅಂತ ಬಿಟ್ಬಿಟ್ಟು ಅಂಟ್ಬಿಡ್ತಾನಲ್ಲ. ನಾನು ಏನು ಮಾಡಲಿ ಹೇಳು? ಇದನ್ನೆಲ್ಲ ಸಹಿಸ್ಕೊಂಡು ನಾನು ಸುಮ್ಮನೆ ಕುಂತ್ಕೊಳಕ್ಕಾಯ್ತದ? ಅಮ್ಮ ನಂಗೆ ಅದೆಲ್ಲ ಗೊತ್ತಿಲ್ಲ ಕಣಮ್ಮ. ಏನಾರ ಒಂದು ಹೇಳು, ಏನಾರ ಒಂದು ಮಾಡಮ್ಮ.
ಲೇ ಕಿತ್ತೋದೊಳೆ ನಮ್ದೇ ಅವ್ರ ದೂರ ಬಾಗ್ಲಾಗೈತಲ್ಲಿ ನೀನ್ ಒಳ್ಳೆ ಸಂದ ಕೇಳ್ತೀಯ ನೀನು. ಈಗ ಮೊದ್ಲೇ ಅಪ್ಪಂಗೆ 5 ಲಕ್ಷ ರೂಪಾಯಿ ಎಲ್ಲಿ ಹೊಂದಿಸ್ಕೊಡೋದು ಅಂತ ಯೋಚನೆ ಮಾಡೋದ್ ಕಲಿ. ಏನಾರ ಇದ್ರೆ ಒಡವೆ ಪಡವೆ ಇದ್ರೆ ಮಾರನ ಕೊಡ್ಬೋದಿತ್ತು. ಏನು ಇಲ್ವಲ್ಲ. ಈಗ 5 ಲಕ್ಷ ರೂಪಾಯಿ ಎಲ್ಲಿಂದ ಕೊಡನಿ, ಯಾರ ತಗ ಸಾಲ ಮಾಡ್ಬಿಟ್ಟು ಕೊಡನಿ ಯೋಚನೆ ಮಾಡು. ಈಗ ಒಯ್ಯ ಕೊಟ್ಟವನಿ ಲಾಸ್ಟ್ ಡೇಟ್ ಇವತ್ತಿನ ನೀ ಬಂದ್ಬಿಟ್ಟು ನಮ್ಮನ್ನ ಕರ್ಕೊಂಡು ಹೋಗ್ಬಿಟ್ಟು ಮನೆ ಕೆಲ್ಸಕ್ಕೆ ಅಂತ ಇಟ್ಕೊಬಿಟ್ರೆ ನಾವ್ ಏನ್ ತಾನೇ ಮಾಡಕ್ಕಾಯ್ತದೆ. ಅಯ್ಯಯ್ಯ ಸರ್ಜರಿ ಆಮೇಕಿನ್ ಮಾಡಿಸ್ಕೊಳ್ಳಿವಂತೆ ಕೋಟಿ ಬಂದಾಗ ನಿನ್ ಫ್ರೆಂಡ್ಗಳು ತ ಕೇಳು ಅಂತ ಹೇಳಿದ್ನಲ್ಲ ಕಾಸ ಕೇಳ್ದ. ಯಾರು ನನ್ ಫೋನೇ ಎತ್ತಕ್ಕಿಲ್ಲ. ನೀನಿ ಬಿಕ್ನಾಸಿ ಆಟ ಆಡಿದ್ರೆ ಯಾರು ಫೋನ್ ಎತ್ತಾಗ. ನಾನಂತೂ ಕೇಳಿ 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 ಊರ್ ಜನಗಳು ತಗೆಲ್ಲ ಕೇಳಿ ಸಾಕಾಗೈತೆ. 5 ಲಕ್ಷ 4 ಲಕ್ಷ ಎಲ್ಲೂ ಒಂದ್ಸನಪ್ಪ ಶಿವ. ಎಲ್ಲ ಖರ್ಚು ಮಾಡ್ಕೊಂಡು ಕುಂತಿದೀವಲ್ಲ. ನೀನು ಒಡವೆ ಮಾಡಾಕಿರೋದೊಂದು ತಗೊಬಿಟ್ಟು ಬರೋಕ್ಕೂ ಕಾಸಿಲ್ಲ ನಮಗೆ. ಎಂಥ ಬಂಡವಾಳ ಬಾಳ್ತಿದೀವಿ ಅನ್ನಿಸ್ತೈತೆ. ಹಿಂಗೆ ಇದ್ರೆ ಆಗಕ್ಕಿಲ್ಲ ಮಗಳೇ. ನೋಡು ಒಂದು ಕೆಲಸ ಮಾಡೋಣ. ಇವತ್ತು ರಾತ್ರಿ ನೀ ಊರು ಬಿಟ್ಬಿಟ್ಟು ಪರಾರಿ ಆಗೋಗ್ಬಿಡೋಣ. ಇನ್ನೇನು ಮಾಡೋಕ್ಕಾಯ್ತದೆ. ಅವ್ನು ಬಂದ್ಬಿಟ್ಟು ನಮ್ಮನ್ನ ಎಳ್ಕೊಂಡು ಹೋಗ್ಬಿಡ್ತಾನೆ. ಇಲ್ಲ ಅಂತ ಹೇಳಿದ್ರೆ ಹೆಂಗನ ಮಾಡಿ ಊರು ಬಿಟ್ಬಿಟ್ಟು ಪರಾರಿ ಆಗೋಗ್ಬಿಟ್ಟು ಹೊಂಟೋಗ್ಬಿಡ್ಬೇಕು ಅಷ್ಟೇನಿಯ. ಅಮ್ಮ ನನ್ನ ಗಂಡ ಇವಳು ಬಾಯಿಗೆ ಮುಣ್ಣಾಕ. ಗಂಡನಂತೆ ಗಂಡ ಸೀಮೆಗಿಲ್ದಿರ ಗಂಡ. ಅಯ್ಯೋ ನಿನ್ ಮಕ ಮುಚ್ಚ. ಅಲ್ವೇ ಅವ್ನು ನಿನ್ಗೆ 10 ರೂಪಾಯಿ ಸಹಾಯ ಮಾಡ್ತಿಲ್ಲ, 10 ರೂಪಾಯಿ ಕೂಳ್ಗಾಗ್ತಿಲ್ಲ, ನೀರ್ಗಾಗ್ತಿಲ್ಲ. ಅವನು ಗಂಡನ ಕಟ್ಕೊಂಡು ಏನೇ ಮಾಡ್ತೀಯ ನೀನು. ಅವನು ಬುಟ್ಟಾಕು ಅಂತ ಹೇಳ್ತಿಲ್ವ ನಿಂಗೆ. ಗಂಡನಂತೆ ಗಂಡ ಮುಚ್ಕೊಂಡು ನಾನು ಹೇಳ್ದಷ್ಟು ಕೇಳು. ಉರಿಸ್ಬೇಡ. ಎಲ್ಲನ ಹೋಗ್ಬಿಟ್ಟು ದುಡ್ಡು ಸಿಗ್ತದ ಅಂತ ನೋಡ್ಕೊಂಡ್ಬಿಟ್ಟು ಬರ್ತೀನಿ. ಇವತ್ತು ರಾತ್ರಿಗೆ ಊರು ಬಿಟ್ಬಿಟ್ಟು ಹೊಂಟೋಗ್ಬಿಡೋಣ. ಯಾರು ಕಾಣ್ದಿರತ್ತಾಗೆ. ಸರಿ ತಗ ಆಯ್ತು ಆಯ್ತು. ನಮ್ಮ ಅಮ್ಮಂಗೆ ನನ್ನ ಮ್ಯಾಲ ಹೊಸಿನೂ ಪಿರುತಿ ಇಲ್ಲ. ನಮ್ಮ ಅಮ್ಮಂಗೆ ನಮ್ಮ ಅಮ್ಮ ನಿನ್ನ ಸಂದಾಕ್ ನೋಡ್ಕೊತೀನಿ ಅಂತ ಬೀದಿ ಬಸ್ತಿ ಮಾಡಕ್ ಬಿಡ್ತಲ್ಲ ನನ್ನ. ಇದೆಲ್ಲ ಬೇಕಾಗಿತ್ತೆ ನನಗೆ. ಈಗ ಏನು ಮಾಡಲಿ ನಾನು. ಅವಳು ಎಷ್ಟು ಚೆನ್ನಾಗಾಗವಳೆ. ನಾನು ನೋಡಿದ್ರೆ ಹಿಂಗಾಗೋಗ್ಬಿಟ್ಟಿದ್ದೀನಲ್ಲ. 5 ಲಕ್ಷ ದುಡ್ಡಿದ್ದಾಗೇ ಹೋಗ್ಬಿಟ್ಟು ಸರ್ಜರಿಯ ಮಾಡಿಸ್ಕೊಂಡು ಅವಳಿಗಿನ ಸಂದ ಕಾಣಂಗೆ ಮಾಡಿಸ್ಕೋಬೇಕಿತ್ತು. ಏಕಿತ್ತ ಏನಾರ ಹೋದ್ರೆ ಬ್ಯೂಟಿಫುಲ್ಲಾಗಿ ಹೀರೋಯಿನ್ ಥರ ಮಾಡಿಸ್ಕೊಬಿಟ್ಟು ಬರ್ತೀನಿ ಮಕ್ಕವ. ಹಂಗೆ ಅಂತೂ ಬರೋಕ್ಕಿಲ್ಲ. ಹೀರೋಯಿನ್ ಥರನೇ ಮಾಡ್ಸೋದು ನಾನು. ಅಮ್ಮ ಸ್ಕೂಲ್ಗೆ ನಾನೇ ಫಸ್ಟ್ ಬಂದಿರೋದು. ನಮಗೆ ಟೀಚರು ವೆರಿ ಗುಡ್ ವಿಹಾನ್ ಅಂತ ಹೇಳಿದ್ರು ಗೊತ್ತಾ ಅಮ್ಮ. ನನ್ನ ಮುದ್ದು ಬಂಗಾರಿ ನೀನಂತನು. ಅಪ್ಪ ಹೆಂಗೋನು ಬಿಡು. ಚೆನ್ನಾಗಿ ಓದ್ತಿದ್ಯಲ್ಲ, ನಂಗೆ ಅಷ್ಟೇ ಸಾಕು ಮಗನೇ. ನಮ್ಮ ಜೀವನದಾಗ ಉಳಿಯೋದು ವಿದ್ಯೆ ಒಂದೇನೆ. ಅದನ್ನ ಚೆನ್ನಾಗಿ ಕಲ್ತ್ಕೋಬೇಕು ಸರಿನಾ. ಡಾಕ್ಟರ್ ಆಗಬೇಕು ನೀನು. ಆಗ್ತೀನಿ ಅಮ್ಮ, ದೊಡ್ಡ ಡಾಕ್ಟರ್ ಆಗ್ತೀನಿ. ಎಲ್ರಿಗೂ ಇಂಜೆಕ್ಷನ್ ಕೊಡ್ತೀನಿ. ಅದ್ರಾಗೂ ಬಂಗಾರ ಮಜ್ಜಿ ಐತಲ್ಲ, ಬಂಗಾರ ಮಜ್ಜಿಗೆ 4 ಇಂಜೆಕ್ಷನ್ ಕೊಟ್ಬಿಡ್ತೀನಿ. 4 ಇಂಜೆಕ್ಷನ್ ಕೊಡ್ತೀಯಾ? 4 ಇಂಜೆಕ್ಷನ್ ಕೊಡ್ತೀನಿ. ಕೊಡು. ಇನ್ನು ನಿಮ್ಮ ಅಜ್ಜಿ ಮೇಲೆ ಇಕ್ಕಿರೋ ದ್ವೇಷ ಮರ್ತಿಲ್ವಲ್ಲ. ನೋಡು ಅಜ್ಜಿ ಬರ್ತೀನಿ ಅಂತ ಹೇಳೈತೆ. ಸರಿನಾ. ನಿಮ್ಮ ಅಜ್ಜಿ ಪದ್ದು ಅಜ್ಜಿ ಬರ್ತೀನಿ ಅಂತ ಹೇಳೈತೆ. ಆರಾಮಾಗೆ ಅಜ್ಜಿ ಜೊತೆ ಆಟ ಆಡ್ಕೊಂಡಿರು ಸರಿನಾ. ನಾನು ನಿಮ್ಮಪ್ಪ ಸ್ವಲ್ಪ ಕೆಲಸ ಐತೆ ಹೊರಗಡೆ ಬೇರೆ ಹೋಗ್ಬಿಟ್ಟು ಬರಬೇಕು ನಾನು ನಿಮ್ಮಪ್ಪ. ಅದಕ್ಕೆ ಅಜ್ಜಿಗೋಸ್ಕರ ಕಾಯ್ತಾ ಇದ್ದೀನಿ. ಅಜ್ಜಿ ಜೊತೆ ಕತೆ ಹೇಳಿಸ್ಕೊಂಡು ಕೂತ್ಕ ನೀನು. ಅಜ್ಜಿ ಬಂದು ನಿಂಗೆಲ್ಲ ಕತೆ ಹೇಳಿ ನಿಂಗೆ ತಿನ್ನೋದೆಲ್ಲ ಮಾಡ್ಕೊಡ್ತದೆ. ಅಮ್ಮ ನಾನು ಬಿಟ್ಟು ಹೋಗ್ತೀಯಲ್ಲ, ನಾನು ಬರ್ತೀನಿ. ಪ್ಲೀಸ್ ನನ್ನ ಕರ್ಕೊಂಡೋಗು. ಪ್ಲೀಸ್ ಅಮ್ಮ ಎಲ್ಲೂ ಕರ್ಕೊಂಡೇ ಹೋಗಲ್ವಲ್ಲಮ್ಮ ನೀನು. ಕರ್ಕೊಂಡು ಹೋಗಮ್ಮ. ಫಸ್ಟ್ ಬಂದಿದ್ದೀನಮ್ಮ ನಾನಂತೂ. ಸ್ಕೂಲ್ಗೆ ಫಸ್ಟ್ ಬಂದಿದ್ದೀನಿ ಅಮ್ಮ. ಗೌರಿ ರೆಡಿ ಆದ? ಹ್ಞೂನ್ರಿ ರೆಡಿ ಅದೇ. ಸುಮ್ಮನೆ ವಿಹಾನ್ನ ಕರ್ಕೊಂಡು ಅಲ್ಲೆಲ್ಲ ಒಡವೆ ಅಂಗಡಿ ಹತ್ರ ಎಲ್ಲ ಯಾಕೆ ಅಂತ ಸುಮ್ಮನೆ ಇದೀನಿ. ಸುಮ್ಮನೆ ಯಾಕ್ರಿ ಅಲ್ವಾ, ಇವನ್ನೆಲ್ಲ ಕರ್ಕೊಂಡ್ಬಿಟ್ಟು ಹೋಗೋದು ಬರೋದು ಎಲ್ಲನೂ ಯಾಕೆ ಅಂತ ಸುಮ್ಮನೆ ಇದ್ದೀನಿ. ನೋಡೋಣ ಇರಿ, ಅಮ್ಮ ಬರಲಿ. ಅಮ್ಮ ಬಂದಿದ ತಕ್ಷಣ ಹೊರಟು ಬಿಡೋಣ. ಇನ್ನೇನು ಎಷ್ಟೊತ್ತಲ್ವೇನ್ರಿ, ಇಲ್ಲೇ ಪಕ್ಕದಾಗಲ್ವಾ, ಹೋಗ್ಬಿಟ್ಟು ತಗೊಬಿಟ್ಟು ಬಂದ್ರೆ ಆಯ್ತು. ಏನೋ ಇಷ್ಟು ವರ್ಷದ ನನ್ನ ಕನಸು ನಿಂಗೆ ಏನಾದ್ರೂ ಕೊಡ್ಬೇಕು ಅಂತ ಅನ್ಸೋದು. ಆದ್ರೆ ಬಂಗಾರದ ರೇಟ್ ಜಾಸ್ತಿ ಆಗ್ಬಿಟ್ಟು ಗೌರಿ. ಈಗ ನಾನು ಅನ್ಕೊಂಡಿದ್ದಕ್ಕಿಂತ ಹೊಸಿ ಕಡಿಮೆನೆ ಆಯ್ತದೇನೋ. ರೀ ಪರವಾಗಿಲ್ಲ ಬಿಡಿ, ವಿಹಾನ್ ಜೊತೆ ಮಾತಾಡ್ತಾ ಇರ್ರಿ. ಅಮ್ಮ ಇನ್ನೇನು ಬರ್ತಾರೆ. ಕಾಫಿ ಗಿಡ್ತೀನಿ. ಕಾಫಿ ಕುಡಿದ್ಬಿಟ್ಟೆಲ್ಲ ಹೊರಟ್ಬಿಟ್ಟು ಹೋಗ್ಬಿಟ್ಟು ತಗೊಂಡ್ಬಿಟ್ಟು ಬರೋಣ. ನನಗೂ ತುಂಬಾ ಖುಷಿ ಆಗ್ತಾ ಇತ್ತು ನೀವು ಕೊಡಿಸ್ತಿರೋದು. ಅದು ನಮ್ಮ ಆನಿವರ್ಸರಿಗೆ ಕೊಡಿಸ್ತಿದ್ರಲ್ಲ, ತುಂಬಾ ಖುಷಿ ಆಗ್ತಾ ಐತೆ. ಅಯ್ಯೋ ಬಿಡು, ಅದಕ್ಕೆಲ್ಲ ಇನ್ನೇನಂತೆ. ಸರಿ ಕಾಫಿಗೆ ಹೋಗು, ನನಗೂ ತಲೆ ನೋವ್ತೈತೆ. ಅಪ್ಪ ನಾನು ಎಲ್ಲೂ ಕರ್ಕೊಂಡೇ ಹೋಗಲ್ಲಪ್ಪ. ಪ್ಲೀಸ್ ಕಣಪ್ಪ, ಕರ್ಕೊಂಡು ಹೋಗಪ್ಪ. ಪ್ಲೀಸ್ ಅಪ್ಪ, ನಾನು ಬರ್ತೀನಿ ಕಣಪ್ಪ. ಕರ್ಕೊಂಡು ಹೋಗಪ್ಪ ಪ್ಲೀಸ್ ಅಪ್ಪ. ಹಾ, ನಿಮ್ಮ ಅಮ್ಮಂಗೆ ಸರ್ಪ್ರೈಸ್ ಆಗಿ ಜಾಸ್ತಿ ಗೋಲ್ಡ್ ಕೊಡಿಸ್ಬೇಕು ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಮ ಅಮ್ಮಂಗೆ ಏನು ಹೇಳಿಲ್ಲ, ಓಕೆನಾ. ನಿಮ್ಮಮ್ಮ ನಮಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟವ್ರೆ, ಏನೆಲ್ಲ ಮಾಡವ್ರೆ ಅಲ್ವಾ. ಅದಕ್ಕೆ ನಿಮ್ಮ ಅಮ್ಮಂಗೆ ಸರ್ಪ್ರೈಸ್ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತಿರೋದು. ನೀನು ಅಜ್ಜಿ ಜೊತೆ ಇರು. ನಿನಗೂ ಬರ್ಬೇಕಾದ್ರೆ ಚಾಕ್ಲೇಟು ಬಿಸ್ಕೆಟು ಎಲ್ಲ ತಗೊಬಿಟ್ಟು ಬರ್ತೀನಿ. ಅಮ್ಮ ಖುಷಿಯಾಗಿರ್ಬೇಕು ತಾನೆ. ನಿನ್ನೆಲ್ಲ ಎಷ್ಟು ಖುಷಿಯಾಗಿಟ್ಟವ್ರೆ ತಾನೆ ಅಮ್ಮ. ಸರಿಯಪ್ಪ, ನೀನು ಹೇಳ್ದಂಗೆನೇ. ಆಯ್ತು, ಅಮ್ಮಂಗೆ ಸರ್ಪ್ರೈಸ್ ಏನೇ ಕೊಡು. ಅಪ್ಪ ಅಮ್ಮ ತುಂಬಾ ಚೆನ್ನಾಗಿ ನೋಡ್ಕೊಂಡವ್ರೆ. ಸರಿ ಕಣಪ್ಪ, ನೀನು ಹೋಗ್ಬಿಟ್ಟು ನಿಮ್ಮ ಅಮ್ಮಂಗೆ ಎಲ್ಲನೂ ಹೇಳಕ್ ಹೋಗ್ಬೇಡ ಆಮೇಲೆ, ಸರಿನಾ. ಸರ್ಪ್ರೈಸ್ ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲ ಹಾಳಾಗೋಗ್ಬಿಡ್ತದೆ. ಈಗ ಅಜ್ಜಿ ಬರ್ತಾರೆ, ಆಟ ಮಾಡಿದಂಗೆ ಸುಮ್ಮನೆ ಇರಬೇಕು. ಸರಿಯಪ್ಪ, ಸರಿ ಆಯ್ತು. ನಾನು ಹೆಂಡ್ತಿನ ಅವತ್ತಿಂದನೂ ಸಂದಾಕ್ ನೋಡ್ಕೊಂಡಿಲ್ಲ ನಾನು. ಪಾಪ ಯಾವಾಗೋ ಅಯ್ಯೋ ಅಂತಾನೆ ಅನ್ನಿಸ್ತಿದ್ದೀನಿ. ಇವಾಗಾದ್ರೂ ನಾನು ಹೆಂಡ್ತಿನ ಹುಸಿ ಸಂದಾಕ್ ನೋಡ್ಕೋಬೇಕು. ಅವಳಿಗೆ ಚೆನ್ನಾಗಿರೋ ಗಿಫ್ಟು ಎಲ್ಲ ಕೊಡಿಸ್ಬಿಟ್ಟು ಭಾಳ ಚೆನ್ನಾಗಿ ನೋಡ್ಕೋಬೇಕು. ನನಗೆ ಅದೇನೇ ಆಸೆ. ಅವಳನ್ನ ಕರ್ಕೊಂಡೋಗ್ಬಿಟ್ಟು ಕೊಡಿಸೋದೇನಿಯ ವಾಸಿ ಕಡಿಮೆ ಅಂತ ಹೇಳಿದ್ದೀನಿ. ಶಾನೆ ಕೊಡಿಸ್ಬೇಕು. ಅವಳು ಒಡವೆ ಎಲ್ಲ ಸೀರೆ ಎಲ್ಲ ಕೊಡಿಸ್ಬಿಟ್ಟು ಕರ್ಕೊಂಬಿಟ್ಟು ಬರಬೇಕು.